ಸೊ ಗೈಸ್ ಇಷ್ಟ ಆಗಿತ್ತು ಒಂದು ಗೆಟ್ ರೆಡಿ ವಿತ್ ಮೀ ಒಂದು ವ್ಲಾಗ್ ಮಾಡಿ, ಜೊತೆಗೆ ನಾನು ನಿಮ್ಮ ಜೊತೆಗೆ ನನ್ನ ಒಂದು ಪರ್ಟಿಕ್ಯುಲರ್ ವಿಂಟರ್ ವೇರ್ಗೆ ಯಾವ ಥರ ಲೇಯರ್ ಅಪ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅ ಸೆಕೆಂಡ್. ಸೊ ಯಾವ ಥರ ಲೇಯರ್ ಅಪ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಚಿಕ್ಕ ವ್ಲಾಗ್, ಜೊತೆಗೆ ನಾನು ಇವಾಗ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ, ಏನು ಮಾಡ್ತೀವಿ ಅದನ್ನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಒಂದು ಔಟ್ಫಿಟ್ ಆಫ್ ದ ಡೇ ಊಟೆಡ್ ತೋರಿ ರ್ಯಾಂಡಮ್ ಆಗಿ ಹಾಗೇನೆ. ಐ ಡೋಂಟ್ ಥಿಂಕ್ ಸೊ ಇಟ್ಸ್ ದ್ಯಾಟ್ ಗುಡ್. ಓಕೆ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಇಲ್ಲಿಗೆ ಬಂದು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಲೈಕ್ ಒಂದೇ ದಿನಕ್ಕೆ ನನ್ನ ಸ್ಕಿನ್ನೆಲ್ಲ ಒಡೆದೋಯ್ತು. ಓಕೆನಾ, ಫುಲ್ ಬೂಸೆಲ್ಲ ಆಗಿಬಿಟ್ಟಿತ್ತು. ಇಲ್ಲಿ ಮೇಕಪ್ ಮಾಡ್ಕೊಳ್ಳೋ ಪಾಯಿಂಟೇ ಇಲ್ಲ, ಸ್ಕಿನ್ ಕೇರೇ ಸಾಕು. ಓಕೆನಾ, ಲೈಕ್ ನಮ್ಮ ಸ್ಕಿನ್ನು ನಮ್ಮ ಮಾತನ್ನ ಕೇಳಲ್ಲ. ದಿಸ್ ಈಸ್ ದ ಥಿಂಗ್ ಐ ಹ್ಯಾವ್ ಲರ್ನ್ಡ್. ಜೊತೆಗೆ ತುಂಬ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬೇರೆ ಸ್ಟಾರ್ಟ್ ಆಯಿತು. ಇಲ್ಲಿ ಬಂದಮೇಲೆ ನನಗೆ ತುಂಬ ಹೊಟ್ಟೆ ನೋವು ಮತ್ತು ಬ್ಯಾಕ್ ಪೇಯ್ನು, ಜೊತೆಗೆ ವಾಮಿಟೆಲ್ಲ ಆಗೋಯಿತು. ಲಿಟ್ರಲಿ ನಾನು ಏನು ತಿಂದಿದ್ದೆ ಅದೆಲ್ಲ ಪೂರಾ ವಾಮಿಟ್ ಆಗೋಯಿತು. ಸೊ ಜೊತೆಗೆ ಲೂಸ್ ಮೋಷನ್, ಈ ಥರ ನನಗೆ ತುಂಬ ಎಕ್ಸ್ಟ್ರೀಮ್ ಹೀಟಿಗೆ ಹೋದ್ರೂ ಆಗೋಲ್ಲ, ತುಂಬ ಎಕ್ಸ್ಟ್ರೀಮ್ ಕೋಲ್ಡ್ ಹೋದ್ರೂ ಆಗೋಲ್ಲ. ಐ ಆಮ್ ಅ ವೆರಿ ಮಾಡ್ರೇಟ್ ಪರ್ಸನ್. ಸೊ ಆ ಥರ. ಇದ್ರ ಜೊತೆಗೆ ನಾನು ಆ್ಯಕ್ಚುಲಿ ಇನ್ನೊಂದು ಜಾಕೆಟ್ನ ವೇರ್ ಮಾಡ್ತಾಯಿದ್ದೀನಿ. ವೇರ್ ಇಸ್ ದ್ಯಾಟ್? ಇಲ್ಲಿದೆ. ನಾನು ಇನ್ನೊಂದು ಜಾಕೆಟ್ನ ಕೂಡ ವೇರ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ. ದಿಸ್ ಎಸ್ಟರ್ಡೇ ನಾನು ಹಾಕ್ಕೊಂಡಿದ್ದೆ ಅಲ್ವಾ, ಅದೇ ಇದೇನಂದರೆ ಸಖತ್ ವಾಮ್ತ್ ಇದೆ. ಓಕೆನಾ, ಐ ಬಾಟ್ ಇಟ್ ಫ್ರಮ್ ಡೆಕತ್ಲನ್ ಫಾರ್ ಅರೌಂಡ್ 5000 ರೂಪೀಸ್ ಕೊಟ್ಟಿದ್ದೆ ಇದಕ್ಕೆ. ಇಟ್ಸ್ ವರ್ತ್ ಎವ್ರಿ ಪೆನ್ನಿ ಅಂತ ಹೇಳ್ಬೋದು, ಬಿಕಾಸ್ ಇದು ತುಂಬಾ ಚೆನ್ನಾಗಿದೆ. ನಮ್ಮ ಚೆಕ್ಔಟ್ ಟೈಮಿಂಗ್ಸ್ ಬಂದುಬಿಟ್ಟು 12. ಸೊ ಟೈಮ್ ಇನ್ನೂ ಇದೆ, 11:45. ಇನ್ನೂ 1:00ಗೆಲ್ಲ ಹೇಳಿದ್ದಾರೆ. ಬಿಕಾಸ್ ನಾವು ನಿನ್ನೆ ನೈಟ್ ಬಂದಿದೆ 12ಗಲ್ವಾ. ಸೊ ಅಟ್ಲೀಸ್ಟ್ ವಿ ಪೇಯ್ಡ್ ಸಮ್ ಎಕ್ಸ್ಟ್ರಾ ಅಮೌಂಟ್ ಫಾರ್ ಇನ್ನೂ ಒಂದು ಸ್ವಲ್ಪ ಸ್ಟೇ ಮಾಡೋದಕ್ಕೆ ಅಂತ. ಬಟ್ ಬೇಡ ಅನಿಸ್ತು, ಯಾಕೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ವಿತೌಟ್ ಕ್ಯಾಪೇ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ನಾನು ಕಾಣಿಸ್ತಾ ಇದ್ದೀನಿ. ವಿತ್ ಕ್ಯಾಪ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ನಾನೇನೋ ಮೇಕಪ್ ಅಂತ ಏನೂ ಮಾಡಿಲ್ಲ, ವೆರಿ ಸಿಂಪಲ್ ಒಂದು ಕನ್ಸೀಲರ್ನ ಅಪ್ಲೈ ಮಾಡಿದ್ದೀನಿ. ನನಗೆ ಗೊತ್ತಾಯಿತು ಇಲ್ಲಿ ಮೇಕಪ್ ನನ್ನ ಮಾತು ಕೇಳಲ್ಲ ಇಲ್ಲಿ ಅಂತ. ಹೊಟ್ಟೆ ಎಲ್ಲ ನೋವ್ತಿದೆ. ನಾನು ಹರ್ಷಂಗೆ ಅದೇ ಹೇಳ್ತಾ ಇದ್ದಿದ್ದು, ಬೇರೆ ಯಾರಾದರೂ ಆಗಿದ್ದಿದ್ರೆ ಈ ಒಂದು ಎಕ್ಸ್ಟ್ರೀಮ್ಗಾಗಿರೋವಂಥ ಒಂದು ಏನಂತಾರೆ, ನನಗೆ ಎಕ್ಸ್ಟ್ರೀಮಾಗಿ ಆಗಿಬಿಟ್ಟಿದೆ. ಹೊಟ್ಟೆ ನೋವಾಗಿರ್ಬೋದು, ಲೂಸ್ ಮೋಷನ್, ಜೊತೆಗೆ ಎಲ್ಲನೂ ವಾಮಿಟ್ ಎಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಲೈಕ್ ಬೇಡಪ್ಪ ನಮ್ಮೂರಿಗೆ ಹೋಗ್ಬಿಡೋಣ. ಬಿಕಾಸ್ ಸಕ್ಕತ್ತು ಗೊತ್ತಾ, ನನಗೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ನಿದ್ದೆನೇ ಮಾಡಿಲ್ಲ, ಅಷ್ಟು ಕಂಟಿನ್ಯೂಸಾಗಿ ನನಗೆ ಸಕ್ಕತ್ತು ಸುಸ್ತಾಗೋಯ್ತು. ಲಿಟ್ರಲಿ ಈಗಲೂ ಕೂಡ ಸುಸ್ತಾಗಿದೆ. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ನನಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಐ ಕ್ಯಾನ್ ಸರ್ವೈವ್. ನನಗೇನು ಅಂಥ ಸುಸ್ತಾಗೋದು ಆ ಥರ ಏನಾಗಲ್ಲ. ಬಟ್ ನನಗೆ ಈ ಥರದ್ದೇನಾದರೂ ಸಮ್ ಅದರ್ ಹೆಲ್ತ್ ಇಶ್ಯೂಸ್ ಎಲ್ಲ ಆದರೆ ನನ್ನ ಕೈಲಿ ಆಗಲ್ಲ. ಓಕೆ, ಅದು ಆ ಕಡೆ ಇರಲಿ. ನಿನ್ನೆ ನಾವು ಡೆಲ್ಲಿ ಏರ್ಪೋರ್ಟ್ ಬಂದಾಗ ಐ ಥಿಂಕ್ 9 o'clock ಆಗಿತ್ತು. ಮಾರ್ನಿಂಗ್ 9 o'clock ಇಂದ ಹಿಡಿದು ಒಂದು ಮಾರ್ನಿಂಗ್ 9 o'clockಗೆ ಬಂದಿದ್ದು. 9:10 ಆಗಿತ್ತು ಅಂದ್ಕೊಳ್ಳಿ. ಓಕೆ, 10 o'clock 9:10 ಹಂಗಾಗಿತ್ತು. ಅದಾದಮೇಲೆ ನಾವೇನು ಮಾಡಿದ್ವಿ, ಒಂದು ಬ್ರೇಕ್ಫಾಸ್ಟಲ್ಲಿ ಸರವಣ ಕೆಫೆ, ಸರವಣ ಹೋಟೆಲ್ ಅಂತೇನೋ ಇದೆ ಡೆಲ್ಲೀಲಿ. ನಾನು ಅಲ್ಲೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಬಟ್ ದ ಫುಡ್ ವಾಸ್ ಗುಡ್. ನಾವು ಉಪ್ಪಿಟ್ಟು ಮತ್ತು ರವಾ ದೋಸೆ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ನಂಗೆ ತುಂಬಾ ಇಷ್ಟ ಆಯಿತು ಫುಡ್ಡು. ಸೊ ತುಂಬ ಚೆನ್ನಾಗಿತ್ತು ಫುಡ್ಡು. ಅದಾದಮೇಲೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದವರು ಲಿಟ್ರಲಿ 12 o'clock ಅಂತ ಅಂದ್ಕೊಳ್ಳಿ. 10-11 ಅಂತಲೇ 10-11 ಅಂತ ಅಂದ್ಕೊಳ್ಳಿ. ಓಕೆ, 1 hour ಬ್ರೇಕ್ಫಾಸ್ಟ್ ಮಾಡಿರ್ಬೋದು. 10 to 11, 11 o'clock 12 o'clock ಜರ್ನಿ ಸ್ಟಾರ್ಟ್ ಮಾಡಿದ್ರು. ಮತ್ತು ಇಲ್ಲಿಗೆ ನಾವು 11:45 12ಗೆ ಬಂದು ರೀಚ್ ಆಗಿರೋದು. 12 hours ಜರ್ನಿ. ಸೊ ಐ ಥಿಂಕ್ ಲಾಂಗ್ ಜರ್ನಿ. ಫುಲ್ಲು ತಣ್ಣಗಿದೆ ನೀರು. ನನಗೆ ವಾಮಿಟ್ ಸೆನ್ಸೇಷನ್ ತುಂಬ ಆಗ್ತಿದೆ, ಗೊತ್ತಿಲ್ಲ ಏನಂತ. ಒಂಥರ ಹೊಟ್ಟೆಲ್ಲ ಕಲಿಸ್ದಂಗೆ ಆಗೋದು ಆ ಥರ.
ತುಂಬ ಆಗ್ತಿದೆ. ನಂಗೆ ಗೊತ್ತಿಲ್ಲ ಏನು ರೀಸನ್. ಫುಡ್ ಡೈಜೆಸ್ಟ್ ಆಗಿ ಫುಡ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಗೈಸ್. ನಾನು ಅಂದ್ಕೊಂಡು ಇಲ್ಲ ಇಷ್ಟು ಚೆನ್ನಾಗಿರುತ್ತೆ ಫುಡ್ಡು ಅಂತ, ಬಟ್ ಆ ಥರ ಸಮಥಿಂಗ್ ಆಗ್ತಾಯಿದೆ. ಏನು ಮಾಡೋದು, ನನ್ನ ಕಡೆ ಈ ಥರ ಇರುತ್ತೆ, ಕಾಂಟ್ ಹೆಲ್ಪ್. ಸೊ ಎಸ್, ಇನ್ನೂ ನನ್ನ ಕಡೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ತಲೆ ಬೇರೆ ನೋಡ್ತಿದೆ. ಐ ವಾಂಟ್ ಟು ವೇರ್ ಮೈ ಸ್ಪೆಕ್ಸ್. ಸೊ ಯಾ, ಇಷ್ಟೇ, ವೆರಿ ಸಿಂಪಲ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಸ್ನೋ ಇದೆ ಅಂತ ಹೇಳ್ತಿದ್ದಾರೆ, ಹ್ಯಾವ್ ಟು ಲೀವ್ ದೇರ್. ಸೊ ಎಸ್, ಸ್ಟಾಕಿನ್ಸ್ ಇದು. ಐ ಬಾಟ್ ಇಟ್ ಫ್ರಮ್ ಅಮೆಝಾನ್ ಆರ್ ಸಮಥಿಂಗ್. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ನೋಡ್ತಾ ಇರ್ಬೋದು. ಇದು ಇಲ್ಲಿವರೆಗೂ ನನ್ನ ಥರ್ಮಲ್ ವೇರ್ ಇದೆ. ಇದ್ರ ಕೆಳಗಡೆ ಏನೂ ಇಲ್ಲ. ಐ ಡೋಂಟ್ ಥಿಂಕ್ ಸೊ ದಿಸ್ ವಿಲ್ ವರ್ಕ್ ನನಗೆ, ಬಿಕಾಸ್ ಚಳಿ ಇದೆ ತುಂಬ. ಮತ್ತು ಸಾಕ್ಸ್ ಕೂಡ ಹಾಕ್ಕೊಂಡಿಲ್ಲ. ಮತ್ತು ನಂದು ಶೂ ಇದೆಯಲ್ಲ, ಇದು ನಾನು ರೋಡ್ಸ್ಟರಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಶೂ, ಬಟ್ ಒಂದು ಸೈಜ್ ಚಿಕ್ಕದು ಬಂದುಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಎಸ್, ಈ ಥರ ಕೆಲವೊಂದೊಂದು ಕಡೆ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಎಕ್ಸೆಪ್ಟ್ ಆ್ಯಂಡ್ ವಿ ಹ್ಯಾವ್ ಟು ಅಡ್ಜಸ್ಟ್. ಹರ್ಷ ಏನು ಮಾಡ್ತಿದ್ದಾನೆ ಇಷ್ಟೊತ್ತು? ಬನ್ನಿ ವ್ಲಾಗ್ ಅವನ ಹತ್ರ ಕಂಟಿನ್ಯೂ ಮಾಡೋಣ. ಏನು ಮಾಡ್ತಿದ್ಯಾ? ನಿಮ್ಮ ಅಣ್ಣ ಮಾತಾಡು. ಸಂಜುನ. ಹಾಯ್ ಸಂಜು. ಸಂಜು ಇಲ್ಲಿಲ್ಲ, ಸಂಜು ಕಾಲಲ್ಲಿದ್ದಾನೆ. ಹೇಳು ಸಂಜು. ಈ ಹುಡುಗ ನೋಡಿ ನನ್ನ ಶಾಲ್ನ ಹಾಕ್ಕೊಂಡಿದ್ದಾನೆ.